ಹೆಚ್ಚಳವಾದ ದರ ನೇರವಾಗಿ ರೈತರಿಗೆ ಹೋಗುತ್ತಾ ಅಥವಾ ಹಾಲು ಒಕ್ಕೂಟಗಳಿಗೂ ಶೇರ್ ಆಗುತ್ತಾ? ಬಹುಶಃ ಅದು ಸನ್ಮಾನ್ಯ ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ ಅವತ್ತು. ಯಾಕಂದ್ರೆ ಹಾಲು ಒಕ್ಕೂಟಗಳು ಕೂಡ ಕೆಲವೊಂದು ನಷ್ಟದಲ್ಲಿದ್ದಾವೆ. ಸೊ 100ಕ್ಕೆ 100 ನೇರವಾಗಿ ರೈತರಿಗೆ ಹೋಗ್ತಕ್ಕಂಥದ್ದನ್ನೇ ತೀರ್ಮಾನ ಆಗ್ಬಹುದು ಅಂತ ಸೊ ನನ್ನ ಒಂದು ಬಾಕಿ ಇರುವಂತದ್ದು ಪ್ರೋತ್ಸಾಹ ಇನ್ನು 460 ಕೋಟಿ ಬಾಕಿ ಇದೆ. 600 ಕೋಟಿ ಇತ್ತು, 200 ಕೋಟಿ ಕೊಡ್ತಾರೆ. ಅದು ನೋಡಿ ಪಾಲಿಸಿ ಮ್ಯಾಟ್ರು. 2 ತಿಂಗಳಿಗೋ 3 ತಿಂಗಳಿಗೋ ಒಂದು ಬಾರಿ ಅದು ಹೋಗುತ್ತೆ. ಇವತ್ತು ಬಿಜೆಪಿ ಅವರು ಹೇಳ್ತಾರೆ ಹಿಂದೆ ಬಸವರಾಜ ಬೊಮ್ಮಾಯಿ ಎಷ್ಟು ಬಾಕಿ ಇಟ್ಟು ಹೋಗಿದ್ರು. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಎಷ್ಟು ರಿಲೀಸ್ ಮಾಡಿದ್ರು ನಿಮಗೆ ಗೊತ್ತಿದೆ. ಬೇಕಾದ್ರೆ ಅದರ ಅಂಕಿಅಂಶ ಬೇಕಾದ್ರೆ ನಾನು ಕೊಡ್ತೀನಿ. ಸೊ ಖಂಡಿತ ಅದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಅದನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡುತ್ತೆ. ಮೊನ್ನೆ 200 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಲಾಸ್ಟ್ 21ನೇ ತಾರೀಕು 200 ಕೋಟಿ ಬಿಡುಗಡೆ. ಗ್ರಾಹಕರ ಮೇಲೆ ನೀವು ಬರೆ ಎಳೆದಿದ್ದೀರಾ? ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಗ್ರಾಹಕರ ಮೇಲೆ ಬರೆ ಎಳೆಯುವಂತ ಕೆಲಸ ಮಾಡಲ್ಲ. ನಾನು ಮೊದಲೇ ಹೇಳ್ದಂಗೆ ರೈತರು ಗ್ರಾಹಕರು ಎರಡೂ ಕಂಡಿದ್ದಂಗೆ ನಮಗೆ. ನಾವು ರೈತರಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವಿ ಅಷ್ಟೇ ಇಂಪಾರ್ಟೆಂಟ್ ನಾವು ಗ್ರಾಹಕರಿಗೆ ಕೂಡ ಕೊಡಬೇಕಾಗುತ್ತೆ. ಸೊ ಅದು ಎರಡರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಿದೆ. ಒಂದು ಒಳ್ಳೆಯ ತೀರ್ಮಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರು ತಗೊಳ್ತಾರೆ. ಕ್ಯಾಬಿನೆಟ್ ಆದಮೇಲೆ ತೀರ್ಮಾನ ಆಗುತ್ತೆ. ಅವತ್ತೇ ಸಹಕಾರ ಸಚಿವರು ಮತ್ತು ಪಶುಸಂಗೋಪನೆ ಸಚಿವರು ಮತ್ತು ನಾನು ಸೇರಿ ಏನು ಎಷ್ಟು ದರ ಹೆಚ್ಚಾಗುತ್ತೆ, ಎಷ್ಟು ನೇರವಾಗಿ ರೈತರಿಗೆ ಪಾಸ್ ಆನ್ ಆಗುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ತೀನಿ. ಈಗ ನಿಮ್ಮ ಬೇರೆ ಬೇರೆ ಹಾಲು ಉತ್ಪಾದಕ ಸಹಕಾರ ಸಂಘಗಳು ನಷ್ಟದಲ್ಲಿ ಇರಲಿಕ್ಕೆ ರಾಜ್ಯ ಸರ್ಕಾರದಲ್ಲಿ ಅಥವಾ ಉತ್ಪಾದಕರಾಗಲಿ ಅಥವಾ ಕನ್ಸೂಮರ್ ಅಲ್ಲಿ ಕಾರಣ ಅಲ್ಲ. ಅಲ್ಲಿರುವಂತಹ ಅಡ್ಮಿನಿಸ್ಟ್ರೇಟಿವ್ ಮಾಲ್ ಪ್ರಾಕ್ಟೀಸ್ ಇರ್ಬೋದು, ಅಲ್ಲಿರುವಂತಹ ವೈಫಲ್ಯಗಳ ಕಾರಣಕ್ಕೋಸ್ಕರ ಆಗ್ತದೆ. ಆ ಕಾರಣಕ್ಕೋಸ್ಕರ ಬರೆ ಹಾಕೋದು ಎಷ್ಟು ಮಾಡಿ ಸಮಂಜಸ ಅಂತ? ಇಲ್ಲ ನೋಡಿ, ನಮ್ಮಲ್ಲಿ 16 ಒಕ್ಕೂಟಗಳಲ್ಲಿ 3 ಒಕ್ಕೂಟಗಳು ಲಾಸಲ್ಲಿ ಇದ್ದಾವೆ. ಈ ಒಕ್ಕೂಟ ಲಾಸು ಲಾಭ ಅದು ರುಟೀನ್ ಏನು ಪ್ರತಿ ವರ್ಷ ಆಗುತ್ತೆ. ಈ ಬೇಸಿಗೆಗಾಲ ಮಳೆಗಾಲ ಇದ್ದಂಗೆ ನಮ್ಮ ಒಕ್ಕೂಟದಲ್ಲಿ ಒಂದ್ಸತಿ ಲಾಸ್ ಆಗುತ್ತೆ. ಒಂದು ವರ್ಷದಲ್ಲಿ 3 ತಿಂಗಳು 6 ತಿಂಗಳು ಲಾಭ ಆಗುತ್ತೆ. ಲಾಸ್ ಆದಾಗ ರೈತರಿಗೆ ಕಡಿಮೆ ರೇಟ್ ಮಾಡ್ತೀವಿ, ಲಾಭ ಆದಾಗ ನಾವು ರೈತರಿಗೆ ಕೊಡ್ತೀವಿ. ಲಾಭ ಆದಾಗ ಬೇರೆಯವ್ರಿಗೆ ಕೊಡೋಕೆ ಅವಕಾಶನೇ ಇಲ್ಲ ನಮ್ಮ ಒಕ್ಕೂಟಗಳಲ್ಲಿ. ಯಾವಾಗ ಒಕ್ಕೂಟ ಲಾಭಕ್ಕೆ ಬರುತ್ತೆ ಅದು ನಾವು ರೈತರಿಗೆ. ಈಗ ನೋಡಿ, ಈಗ 3 ತಿಂಗಳಿಂದ ನಾವು ಎಷ್ಟೋ ಒಕ್ಕೂಟಗಳಲ್ಲಿ ರೇಟ್ ಜಾಸ್ತಿ ಮಾಡಿದ್ದೀವಿ. ಬೆಳಗಾಂ ಜಾಸ್ತಿ ಮಾಡಿದೆ, ಕೋಲಾರ ಜಾಸ್ತಿ ಮಾಡಿದೆ, ತುಮಕೂರು ಜಾಸ್ತಿ ಮಾಡಿದ್ದೀವಿ. ಎಲ್ಲ ಕಡೆಗೆ 1 ರೂಪಾಯಿ 2 ರೂಪಾಯಿ 3 ರೂಪಾಯಿ ಜಾಸ್ತಿ ಮಾಡ್ತೀವಿ. ನಾವು ಜಾಸ್ತಿ ಮಾಡಬೇಕಾದ್ರೆ ಜಾಸ್ತಿ ಮಾಡ್ತೀವಿ. ಅಂದರೆ ಒಕ್ಕೂಟಗಳು ಯಾವತ್ತು ಲಾಭ ಬರುತ್ತೆ ಅವತ್ತು ನಾವು ರೈತರಿಗೆ ಕೊಡ್ತೀವಿ. ಲಾಸ್ ಆದಾಗ ಕಡಿಮೆ ಮಾಡ್ತೀವಿ, 50 ಪೈಸೆ 1 ರೂಪಾಯಿ ಕಡಿಮೆ ಮಾಡ್ತೀವಿ. ಇದು ರೊಟೀನ್ ವರ್ಕ್. ಇದು ಇವತ್ತಿಂದ ನಿನ್ನೆದಲ್ಲ. ಇದು ಒಕ್ಕೂಟಗಳು ಯಾವತ್ತಿಂದ ಪ್ರಾರಂಭವಾಗಿದ್ದಾವೆ ಅವತ್ತಿಂದ ಇದು ರೊಟೀನ್ ವರ್ಕ್ ಇದು. ಥ್ಯಾಂಕ್ ಯು.